ಎಲ್ರಿಗೂ ನಮಸ್ಕಾರ. ಗುಡ್ ನ್ಯೂಸ್ ಗೈಸ್, ಗುಡ್ ನ್ಯೂಸ್. ಅದಕ್ಕಿಂತ ಗುಡ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈಗ ಗುಡ್ ನ್ಯೂಸ್ ಹೇಳ್ತಾ ಹೋಗ್ತೀನಿ ಕೇಳಿ. ನೀವು ಅಂದ್ಕೊಂಡಾಗೆ ಅಶ್ವಿನಿ ಮೇಡಮ್ ಅವರು ಥರ್ಡ್ ಪ್ಲೇಸ್ಗೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅದೇ ರೀತಿ ನಿಮ್ಮ ಫೇವ್ರೆಟ್ ಟಾಪ್ ಟು ಗಿಲ್ಲಿ ಹಾಗೆ ರಕ್ಷಿತಾ ಇಬ್ಬರು ಕೂಡ ಟಾಪ್ ಟೂಗೆ ಈಗ ಬಂದಿದ್ದಾರೆ. ಆಲ್ರೆಡಿ ವಿನ್ನರ್ ಕೂಡ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಸುದೀಪ್ ಸರ್ ಯಾರು ವಿನ್ನರ್ ಅಂತ. ನಮ್ಮ ಜನಗಳು ಇಷ್ಟು ವರ್ಷ ಇಷ್ಟು ದಿವಸ ಯಾರಿಗೋಸ್ಕರ ಏನಂತಾರೆ ಒಡ್ದಾಡಿ ಏನಾರ ಬೇರೆಯವ್ರನ್ನ ಗೆಲ್ಸಿದ್ರೆ ಸರಿ ಇರೋದಿಲ್ಲ ಅಂತ ಹಿಂಗೆಲ್ಲ ವಾರ್ನ್ ಮಾಡಿ ಇವ್ನ ಗೆಲ್ಲೇಬೇಕು ಅಂತ ರಾತ್ರಿ ಹಗಲು ಒಂದೇ ಓಟ್ ಮಾಡಿ ಅಷ್ಟು ಕೋಟಿ ಅವ್ರಿಗೆ ಓಟ್ ಬಿದ್ದಿರೋದು ಎಷ್ಟು ಗೊತ್ತಾ? ಕನ್ಫರ್ಮ್ ಆಗಿದೆ 46,67,551 ಓಟ್ಸೇನೋ ಬಿದ್ದಿದೆ ಅವ್ರಿಗೆ. ಇದು ಕನ್ಫರ್ಮ್. ಒಟ್ಟಲ್ಲಿ 46 ಕೋಟಿ 65 ಲಕ್ಷನ ಇಲ್ಲ 56 ಲಕ್ಷದ ಇದರಲ್ಲಿ ಕನ್ಫರ್ಮ್ ಇದೆ. ಒಟ್ಟಲ್ಲಿ 46 ಕೋಟಿ ಇಷ್ಟು ಕನ್ಫರ್ಮ್ ಓಟಲ್ಲಿ ಗಿಲ್ಲಿಗೆ ಬಿದ್ದಿರೋದು. ಯಪ್ಪ, 46 ಕೋಟಿ ಹಾಕಿದ್ದೀರಾ, ಗ್ರೇಟ್ ಅಂತಲೇ ಹೇಳ್ಬೋದು ನಿಮಗೆಲ್ಲ. ಒಟ್ಟಿನಲ್ಲಿ ಈಗ ಗಿಲ್ಲಿ ಗೆದ್ದಿದ್ದಾರೆ ಗಾಯ್ಸ್. ಖುಷಿನಾ? ಆದರೆ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾಳೆ. ಅವಳು ಕೂಡ ಸ್ವಲ್ಪ ಅಮೌಂಟ್ ಸಿಗುತ್ತೆ. ಅಂದರೆ ಒಂದು ಹುಡುಗಿ ವ್ಲಾಗ್ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿ ಫೇಮಸ್ ಇಲ್ಲ, ಯಾವುದೇ ಟಿ ವಿ ಇಂಡಸ್ಟ್ರಿಗೆ ಹೋಗಲ್ಲ, ಬಟ್ ಸಡನ್ನಾಗಿ ಒಂದು ಫೇಮ್ ಸಿಕ್ಕಿದಿಲ್ಲ ಅವಳಿಗೆ. ರಿಯಲಿ ಆ್ಯಡ್ಸ್ ಆಫ್. ಅವಳು ವಿನ್ನರ್ ಆದ್ರೂ ಖುಷಿನೇ ಆಗ್ತಿತ್ತು ನನಗೆ. ఎందుకంದರೆ ಅವಳಷ್ಟು ಡಿಸರ್ವ್ ಮಾಡ್ತಿದ್ಲ ಮನೆ ಕೆಲಸ ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಇದ್ಲು. ಒಂದು ಬಿಗ್ ಬಾಸ್ ಮೆಟೀರಿಯಲ್ಲಿ ಎನಿ ಟೈಮ್ ಆ್ಯಕ್ಟಿವ್, ಒಂಚೂರು ಲೇಸಿನೆಸ್ಸಸ್ ಅವಕ್ಕೆ ಎಲ್ಲಿ ನಾನು ನೋಡಿದ್ದೇ ಇಲ್ಲ ಯಾವತ್ತೂ ಕೂಡ. 100% ಕೆಲಸದಲ್ಲಿರ್ಬೋದು, ಟಾಸ್ಕಲ್ಲಿರ್ಬೋದು, ಏನೇ ಆದ್ರೂ 100% ಕೊಟ್ಟಿದ್ದಾಳೆ ಆ ಮನೆಗೆ. ಸೊ ಅವಳು ವಿನ್ನರ್ ಆಗಿದ್ರು ಖುಷಿ ಆಗ್ತಿತ್ತು. ಬಟ್ ಗಿಲ್ಲಿ ವಿನ್ನರ್ ಆಗಿದ್ದಾರೆ, ರಕ್ಷಿತಾ ರನ್ನರ್ ಅಪ್ ಆಗಿದ್ದಾಳೆ. ನೋಡುವ. ಇದಂತೂ ಕನ್ಫರ್ಮ್ ನ್ಯೂಸ್. ಅದು ಸುಳ್ಳಲ್ಲ. 100% ನೀವೀಗ ಟಿ ವಿಲಿ ಕೂಡ ಹೋಗಿ ನೋಡಿ. ಆಲ್ಮೋಸ್ಟ್ 11 ಗಂಟೆಗೆ ರಿಸಲ್ಟ್ ಕೊಡ್ತಾರೆ. ಬಟ್ ನಾನು ಈಗಲೇ ರಿಸಲ್ಟ್ ಕೊಟ್ಟಿದ್ದೀನಿ. ಖುಷಿ ಪಡಿ, ಆನಂದ ಪಡಿ. ನಿಮ್ಮ ಫೇವ್ರೇಟ್ ಗಿಲ್ಲಿ ಗೆದ್ದಿದ್ದಾರೆ, ರಕ್ಷಿತಾ ಕೂಡ ರನ್ನರ್ ಅಪ್ ಆಗಿದ್ದಾಳೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ರನ್ನರ್ ಅಪ್ ಆಗಿದ್ದಾಳಲ್ಲ, ಖುಷಿ ಪಡಿ. ಅವ್ರಿಗೂ ಸ್ವಲ್ಪ ಅಮೌಂಟ್ ಬಂದೇ ಬರುತ್ತೆ. ಒಂದು 5 ಲಕ್ಷ 10 ಲಕ್ಷ ಅದು ಇದೆಲ್ಲ ಸೇರಿ ಒಂದು 10 ಲಕ್ಷ ಆಗೇ ಆಗುತ್ತೆ. ಖುಷಿ ಪಡಿ, ಏನು ಬೇಜಾರು ಮಾಡ್ಕೋಬೇಡಿ. ಅವ್ಳಿಗಿನ್ನೂ ಭವಿಷ್ಯ ಇದೆ. ಇನ್ನೂ ಎಷ್ಟು 22 23 ವರ್ಷ. ಇನ್ನೂ ಬೇಜಾನ್ ಬೆಳೆಯೋದಿದೆ. ಅವ್ಳಿಗಿನ್ನೂ ದೊಡ್ಡ ಭವಿಷ್ಯ ಇದೆ. ಅದಕ್ಕೆಲ್ಲ ಕೇರ್ ಮಾಡಬೇಡಿ. ಈಗಲೇ ಚೆನ್ನಾಗಿ ಬೆಳೀತಾಳೆ ಅವಳು. ಗಿಲ್ಲಿ ಕೂಡ ಬೇರೆ ಮಟ್ಟಕ್ಕೆ ಬೆಳೀತಾನೆ. ನನಗೆ ಯಾರು ಗೆದ್ದರೂ ಖುಷಿನೇ ಇರ್ತಿತ್ತು. ಇಬ್ಬರು ಕೂಡ ಗೆದ್ದಂಗೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಬ್ಬರು ಗೆದ್ದಂಗೆ. ಯಾರೂ ಬೇಜಾರು ಹೋಗ್ಬಿಡಿ. ರಕ್ಷಿತಾ ಫ್ಯಾನ್ಸ್ ಅಷ್ಟೇ, ರಕ್ಷಿತಾ ಗೆಲ್ಲಬೇಕಿತ್ತು ಅಂತ ಬೇಜಾರು ಮಾಡ್ಕೊಬಿಡಿ. ಅವಳು ನಿಜವಾಗ್ಲೂ ಗೆದ್ದಿದ್ದಾಳೆ. ಗಿಲ್ಲಿ ಫ್ಯಾನ್ಸ್ ಖುಷಿ ಪಡಿ, ಎಂಜಾಯ್ ಮಾಡಿ, ಕೇಕ್ ಕಟ್ ಮಾಡಿ. ಆಲ್ರೆಡಿ ಹೋಗಿ ಯಾರ್ಯಾರು ಬಿಗ್ ಬಾಸ್ ಇದ್ರ ಮುಂದೆ ಜಾಲಿವುಡ್ ಇದ್ರ ಮುಂದೆ ಯಾರು ಹೋಗ್ತಾರೆ ಸ್ಟುಡಿಯೋ ಮುಂದೆ ಹೋಗಿ ಎಂಜಾಯ್ ಮಾಡಿ. ಅಲ್ಲೇ ಎಂಜಾಯ್ ಮಾಡಿ, ಇಲ್ಲ ನಿಮ್ಮ ಊರುಗಳಲ್ಲೇ ಫುಲ್ಲು ಎಂಜಾಯ್ ಮಾಡಿ. ಒಟ್ನಲ್ಲಿ ಗಿಲ್ಲಿ ಗೆದ್ದಿದ್ದಾರೆ. ನಿಮ್ಮ ಓಟ್, ನಿಮ್ಮ ಶ್ರಮ ಇಲ್ಲಿಗೆ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್. ನಾನು ಕೂಡ ಥ್ಯಾಂಕ್ಸ್ ಹೇಳಬಲ್ಲೆ. ನನಗೂ ಕೂಡ ನೀವು ಸಪೋರ್ಟ್ ಮಾಡಿದ್ದೀರಾ. ಪ್ಲೀಸ್ ಇನ್ನೂ ಸಪೋರ್ಟ್ ಮಾಡಿ. ನಾನು ಮುಂದೆ ಅವರಿಬ್ಬರದ್ದು ಅಥವಾ ಬೇರೆ ಯಾರದೇ ಆದ್ರೂ ಬಿಗ್ ಬಾಸ್ ಅವ್ರದ್ದು ಪ್ರತಿಯೊಂದು ಇನ್ಮೇಲೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ಇನ್ನೂ ನನಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೂ ಕೂಡ ಇರಲಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ. ಜಸ್ಟ್ ಎಂಜಾಯ್. ನಿಮ್ಮ ಫೇವ್ರೇಟ್ ಗಿಲ್ಲಿ ಗೆದ್ದಿದ್ದಾರೆ. ರಕ್ಷಿತಾ ಫ್ಯಾನ್ಸ್ ಕೂಡ ಎಂಜಾಯ್ ಮಾಡಿ. ಥ್ಯಾಂಕ್ ಯು.